ಹೆಲೋ ಹೆಲೋ. ಅರೆ ಮೋಟು, ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಎಲ್ಲೋಗ್ತಿದ್ಯಾ ಮಾಧವ್? ಎಲ್ಲೋ ಗೋಪು, ಇಲ್ಲಿ ನೋಡು ನಮ್ ಸ್ನೇಹಿತರು, ಅವ್ರನ್ನ ದೂರಕ್ಕೆಲ್ಲ ಪೋಸ್ಟ್ ಮಾಡ್ಬಿಡು. ಗೋಪು. ಏಯ್, ನನ್ ಬಾಕ್ಸ್. ನೀವೊಂದು ಗ್ರಾವಿಟಿನ ಟೆಸ್ಟ್ ಅಲ್ಲಿ ಡಿಸ್ಟಿಂಕ್ಷನ್ ತಂದ್ಬಿಟ್ರಿ. ಮೊದ್ಲು ಮ್ಯಾಥ್ಸ್ ಹೋಮ್ವರ್ಕ್ ಅಲ್ಲಿ ಡಿಸ್ಟಿಂಕ್ಷನ್ ತಗೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ನೀವುಗಳು ಕ್ಲಾಸ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ರೆ ನಿಮ್ಗೆ ಹೇಗೆ ಗೊತ್ತಾಗತ್ತೆ ಮ್ಯಾಥ್ಸ್ ಪೀರಿಯಡ್ ಅಲ್ಲಿ ಹೋಮ್ ವರ್ಕ್ ಸಬ್ಮಿಟ್ ಮಾಡಬೇಕು ಅನ್ನೋದು? ಈಗ ನಾವ್ ಏನ್ ಮಾಡೋದು ಮಾಧವ್? ಒಳ್ಳೆ ಉಪಾಯ ಬಂತು. ಕಮಾನ್ ಬಾಯ್ಸ್. ನಾವು ಹೋಗಡ್ವಾ? ಏ ನಮ್ಮ ಕ್ಲಾಸ್ ನ ಟಾಪರ್, ನಮ್ಮೆಲ್ಲರ ಮ್ಯಾಥ್ಸ್ ನ ಕಿಲಾಡಿ, ನೀನು ಹೋಮ್ವರ್ಕ್ ಮಾಡೇ ಇರ್ತೀಯ ಅಲ್ವಾ? ಹೇಳು. ಇದೇನು ಕೇಳೋ ಪ್ರಶ್ನೆನಾ ಮಾಧವ್? ಅವನು ಖಂಡಿತವಾಗ್ಲೂ ಮಾಡೇ ಇರ್ತಾನೆ. ನಮ್ದು ಮಾಡ್ಬಿಡು ಪ್ಲೀಸ್. ಡಿಸ್ಟಿಂಕ್ಷನ್ ಏನಾಯ್ತು? ಅರೆ ಆದ್ರೆ ಮಾಧವ್, ನಮ್ಮ ಹೋಮ್ವರ್ಕ್ ನಾವೇ ಸ್ವತಃ ಮಾಡ್ಕೋಬಹುದಲ್ವಾ? ವಾಟ್ ಅನ್ ಐಡಿಯಾ ಲಕ್ಷ್ಮಣ್. ಇವಾಗ ಹೇಳು ಬೇಗ. 2+2 ಎಷ್ಟು ಅಂತ ಹೇಳು. 2+2 = ಗೊತ್ತಿಲ್ಲ. ಡಿಸ್ಟಿಂಕ್ಷನ್ ಸಾಹೇಬ್ರೆ, ಏನ್ ಯೋಚನೆ ಮಾಡಿದ್ರಿ? ಇದೇ ಸರಿಯಾದ ಅವಕಾಶ ಇವ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋದಕ್ಕೆ. ಐಡಿಯಾ. ಹೋಮ್ವರ್ಕ್ ಏನೋ ನಾನು ಮಾಡ್ಕೊಡ್ತೀನಿ, ಆದ್ರೆ ಒಂದೇ ಗ್ರೂಪ್ ಮಾಡೋದು ನಾನು, ಸರಿನಾ? ಹಾಗಾದ್ರೆ ಯಾರು ನನಗೆ ಜಾಸ್ತಿ ಸೇವೆ ಮಾಡ್ತೀರೋ ಡಿಸ್ಟಿಂಕ್ಷನ್ ಅವ್ರ ಹೋಮ್ವರ್ಕ್ ಮಾಡ್ಕೊಡ್ತಾನೆ. ಸಿಂಪಲ್. ಅವಾಗ ಮಾಧವ್ ಗುದ್ದಿದ್ರಿಂದ ನಿಂಗೆ ಭುಜ ಮತ್ತೆ ಕೈಗಳು ನೋವಾಗ್ತಿರ್ಬೇಕು ಅಲ್ವಾ? ಮತ್ತ ಹಾಗೇನೆ ಗೋಪು ನಿನ್ಗೆ ಗೇಲಿ ಮಾಡಿದ್ನಲ್ಲ, ನನ್ಗೆ ತುಂಬಾ ಬೇಜಾರಾಯ್ತು. ವೆರಿ ಬ್ಯಾಡ್ ಗೋಪು, ಆತರ ಮಾಡಬಾರ್ದು ಕಣೋ. ಕಾಲ್ಗಳನ್ನ ನಾನು ಒತ್ತೀನಿ ಮಾಧವ್, ನೀನು ಕಾಲು ಬಿಡು. ಲೇ ಗೋಪು ಪಾಪಿ, ನಿನ್ಗೇನಾದ್ರೂ ಕಾಲು ಹಿಡ್ಕೋಬೇಕು ಅಂತ ಆಸೆ ಇದ್ರೆ ನಾನ್ ಕಾಲು ಹಿಡ್ಕೋ, ಗೊತ್ತಾಯ್ತಾ ನಿನ್ಗೆ? ಏನೋ ನಾನೇ ಕಾಲು ಒತ್ತೋದು. ಅರೆ ನೀವೇನ್ ನನಗೆ ಮಸಾಜ್ ಕೊಡ್ತಾ ಇದ್ದೀರಾ, ಇಲ್ಲ ನನ್ನ ಮೂಳೆ ಮುರಿತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನೋಡ್ದೇನೋ ಗೋಪು, ನಿನ್ಗಿರೋಂತ ಶಕ್ತಿ ಇದ್ದ ಪಾಪ ಡಿಸ್ಟಿಂಕ್ಷನ್ ಬಿದ್ದು ಹೋಗ್ಬಿಟ್ಟ. ಡಿಸ್ಟಿಂಕ್ಷನ್ ಆಮೇಲೆ ಹೇಳು, ನಿನ್ಗೋಸ್ಕರ ನಾವು ಏನೇನ್ ಸೇವೆ ಮಾಡ್ಬೋದು. ನನ್ನ ಬಟ್ಟೆ ಒಗಿಬೇಕು. ಗೋಪು ಡೋಂಟ್ ವರಿ, ನಾನು ಈಗಲೇ ಎಲ್ಲ ಬಟ್ಟೆನೂ ಒಗೆದ್ಬಿಟ್ಟು ತಗೊಂಡ್ ಬರ್ತೀನಿ. ವಾ ಲಕ್ಷ್ಮಣ್, ನಾನು ಬರ್ತೀನಿ, ರೆಡಿ. ಅವರು ಎಲ್ಲ ಬಟ್ಟೆನೂ ತಗೊಂಡ್ ಹೋಗ್ಬಿಟ್ರು. ನೀವೇನ್ ದೀಪಾವಳಿಗೋಸ್ಕರ ಕಾಯ್ತಾ ಇದ್ದೀರಾ? ಹೋಗಿ ಇಟ್ಕೊಡ್ರು ಅವನನ್ನ. ನಾವತ್ತು ನಿನ್ನ ಆರ್ಡರ್ಗೆ ವೇಟ್ ಮಾಡ್ತಾ ಇದ್ವಿ ಮಾಧವ್. ಡಿಸ್ಟಿನ್ಸನ್ ಹತ್ರ ಎಷ್ಟು ಬಟ್ಟೆಗಳು ಉಳಿದಿದ್ಯೋ ಎಲ್ಲಾನು ಹೋಗದ್ ಬಿಸಾಕ್ಬಿಡಿ, ಹೋಗದ್ ಹಾಕಿ. ಗೊತ್ತಾಯ್ತಾ ನಿಮ್ಗೆ? ಮಾಧವ್, ಅರೆ ಮಾಧವ್, ನೀನ್ ಈ ಹಳದಿ ಯಾಕೆ ತಗೊಂಡ್ ಬಂದಿದ್ಯಾ? ಈ ಹರ್ಷಿಣ ಅವರಿಬ್ಬರಿಗೂ ಡಿಟರ್ಜೆಂಟ್ ಆಗುತ್ತೆ. ಡಿಟರ್ಜೆಂಟ್ ಇದ್ರಲ್ಲಿ ಕೊಳೆ ಹೋಗಲ್ಲ, ಕೊಳೆ ಆಗತ್ತೆ. ಕೇವಲ ಎಲ್ಲೋ ಎಲ್ಲೋ ಎಲ್ಲ ಬಟ್ಟೆ ಎಲ್ಲೋ ಬರೀ ಎಲ್ಲೋ ಎಲ್ಲದೇ ಇರುತ್ತೆ. ಇಲ್ಲಿ ನೋಡು ಅರಿಶಿಣ. ಬನ್ನಿ ಬನ್ನಿ ಹೋಗೋಣ. ನೋಡ್ದ್ಯಾ, ಈ ಲೂಸರ್ ಗ್ಯಾಂಗ್ ಅಂತೂ ಇಲ್ಲಿ ಇಲ್ವೇ ಇಲ್ಲ. ಎಲ್ಲ ಹೊರಟೋದ್ರು ಗೋಪು.
ಮತ್ತೆ ಡಿಸ್ಟಿಂಕ್ಷನ್ ಬಟ್ಟೆನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಬಿಗ್ ಮಿಸ್ಟೇಕ್ ಗೋಪು, ಸಾಲಿಡ್ ಮಿಸ್ಟೇಕ್. ಎಲ್ಲ ಹೊರಟೋದ್ರು, ಎಲ್ಲ ಝೀರೋಸ್. ಕೊಡಿ ನನ್ ಬಟ್ಟೆನ. ಅರೆ ಬಟ್ಟೆ ಕೊಡಿ ಬೇಗ ಮಾಧವ್, ಬೇಗ. ತಗೋ 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 ಬಟ್ಟೆ ತಗೋ. ಮೊದ್ಲು ನಾನ್ ಬಂದಿದ್ದು, ಮತ್ತೆ ಬಟ್ಟೆ ನಾನೇ ಕೊಟ್ಟಿರೋದು. ಸಾರಿ ಕೂಡ ನಾನೇ ಗೋಪುಗಿಂತ ಮುಂಚೆ ಹೇಳಿದ್ದು. ಸಾರಿ ಏನಂತ ಸಾರಿ. ಹಾ ಸರಿ ಸರಿ. ಇದೇನ್ ಮಾಡಿದ್ರಿ? ನನ್ ಬಟ್ಟೆನೆಲ್ಲ ಬ್ಲೂ ಮಾಡ್ಬಿಟ್ರಾ? ಬ್ಲೂ ಬ್ಲೂ ನಿನ್ನ ಫೇವ್ರೆಟ್ ಕಲರ್ ಅಲ್ವಾ? ಫೇವ್ರೆಟ್ ಕಲರ್ ಬ್ಲೂ ಅಲ್ವಾ? ಮತ್ತೆ ಈ ಪ್ಯಾಂಟ್ ಎಲ್ಲೋ ಮಾಡ್ಬಿಟ್ರಾ? ಅರೆ ಇಲ್ಲ, ನಿನ್ ಫೇವ್ರೆಟ್ ಕಲರ್ ಒಂದು ಎಲ್ಲೋ ಅಲ್ವಾ? ಅಲ್ವಾ ಅಲ್ವಾ? ಅರೆ ನೀವ್ ಏನ್ ಮಾಡ್ಬಿಟ್ರಿ? ನನ್ ಬಟ್ಟೆನೆಲ್ಲ ಹಾಳು ಮಾಡ್ಬಿಟ್ರಿ ನೀವುಗಳು. ನಿಮ್ ಕೈಲಿ ಯಾವ್ದು ಕೆಲ್ಸನೂ ಸರಿಯಾಗಿ ಆಗೋದೇ ಇಲ್ವಾ? ನನ್ ಗಂಟ್ಲು ತುಂಬಾ ಒಣಗ್ತಾ ಇದೆ. ಜ್ಯೂಸ್ ಕುಡಿಬೇಕು ಅಂತ ಮನ್ಸಾಗ್ತಾ ಇದೆ. ಜ್ಯೂಸಾ? ಈಗಲೇ ತಂದಿ. ಡಿಸ್ಟಿಂಕ್ಷನ್ ನಿನ್ಗೋಸ್ಕರ ಜ್ಯೂಸ್. ಏ ಅದ್ ಬೇಡ ಅದ್ ಬೇಡ ಅದ್ ಬೇಡ, ನನ್ ಜ್ಯೂಸ್ ತಗೋ. ಸಾಕು. ಅರೆ ಲಕ್ಕಿ, ನಿನ್ ಕೈ ಛತ್ರಿ ಇತ್ತು ಅಂದ್ಮೇಲೆ ಇದನ್ನ ನನ್ನ ಬಚಾವ್ ಮಾಡ್ಬೋದಾಗಿತ್ತಲ್ವಾ? ಇವ್ರ ಸೇವೆಯನ್ನು ಶಿಕ್ಷೆಗಿಂತ ಏನು ಕಡಿಮೆ ಇಲ್ಲ. ಏ ಡಿಸ್ಟಿಂಕ್ಷನ್, ಇಲ್ಲಿ ನೋಡು, ನಾವು ನಿಮ್ಗೋಸ್ಕರ ಒಳ್ಳೆ ವಿಡಿಯೋ ಗೇಮ್ ತಂದಿದ್ದೀವಿ. ಈಗ ನೀನು ಗೇಮಲ್ಲೂ ಕೂಡ ಡಿಸ್ಟಿಂಕ್ಷನ್ ತಗೊಂಡ್ಬರ್ಬಹುದು. ಇಲ್ಲಿ ಡಿಸ್ಟಿಂಕ್ಷನ್ ಟಿವಿ ನೋಡ್ತಾನೆ. ಮತ್ತದು ಕೂಡ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಜನಕ್ಕೋಸ್ಕರ. ಡಿಸ್ಟಿಂಕ್ಷನ್ ವಿಡಿಯೋ ಗೇಮ್ ನ ಆಡ್ತಾನೆ. ಇಲ್ಲ, ಡಿಸ್ಟಿಂಕ್ಷನ್ ಟಿವಿ ನೋಡ್ತಾನೆ, ಟಿವಿ ನೋಡ್ತಾನೆ, ಟಿವಿ ನೋಡ್ತಾನೆ. ಟಿವಿ ವಿಡಿಯೋ ಅನ್ಕೊಂಡ್ ನನ್ಗೆ ಗೇಮ್ ಮಾಡ್ಬಿಟ್ರಲ್ಲ. ಸಾಕು, ಜಾಸ್ತಿ ಆಯ್ತು. ನೀವುಗಳು ಯಾವ ಕೆಲ್ಸನೂ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಮತ್ತ ಅದು ಅಲ್ದೆ ನಾನ್ ಯಾರ ಹೋಮ್ವರ್ಕ್ನು ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಮ್ಯಾಥ್ಸ್ ಕ್ಲಾಸ್ಗೆ ಇನ್ನ 10 ನಿಮಿಷ ಮಾತ್ರ ಉಳಿದಿದೆ. ಈ ಸರಿ ನೀವ್ ಯಾರು ಬಚಾವಾಗೋದಕ್ ಸಾಧ್ಯನೇ ಇಲ್ಲ. ನೋಡ್ತೀನಿ ನೀವು ಮ್ಯಾಥ್ಸ್ ಮಾಸ್ಟರ್ನ ಹೇಗ್ ಫೇಸ್ ಮಾಡ್ತೀರಾ ಅಂತ. ತುಂಬಾ ಮಜಾ ಬರುತ್ತೆ ನಿಮಗ್ ಪನಿಷ್ಮೆಂಟ್ ಸಿಗೋದನ್ನ ನೋಡುವಾಗ ನನ್ಗೆ. ಶಾಬಾಷ್ ಲಕ್ಕಿ, ಶಾಬಾಷ್. ಈಗ ನನ್ನ ಹತ್ರ ನಾವೆಲ್ಲ ಉಳ್ಕೊಳ್ಳೋದಕ್ಕೆ ಒಂದು ಸಾಲಿಡ್ ಐಡಿಯಾ ಇದೆ. ಸಾಲಿಡ್ ಐಡಿಯಾ. ಗುಡ್ ಮಾರ್ನಿಂಗ್ ಬಾಯ್ಸ್. ಗುಡ್ ಮಾರ್ನಿಂಗ್ ಸರ್. ಸರಿ ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಳ್ಳಿ. ಎಸ್ ಗೋಪಾಲ್ ಪುಟ, ಏನು ಅಂತ ಹೇಳೋ? ಮಾಧವ್ ಗುದ್ದಿದ್ರಿಂದ ನಿಂಗೆ ಭುಜ ಮತ್ತೆ ಕೈಗಳು ನೋವಾಗ್ತಿರ್ಬೇಕು ಅಲ್ವಾ? ಸರ್, ನಾನ್ ನಿಮ್ಗೆ ಇವತ್ತು ಹಾನೆಸ್ಟ್ಲಿ ಹೇಳ್ಬೇಕಂತ ಇದ್ದೀನಿ, ನಾನು ಇವತ್ತು ನೋಟ್ಸ್ ತಂದಿಲ್ಲ ಸರ್. ನಮ್ಮ ಹೋಮ್ವರ್ಕ್ ನಾವೇ ಸ್ವತಃ ಮಾಡ್ಕೋಬಹುದಲ್ವಾ? ನಾನ್ ನನ್ನ ಹೋಮ್ವರ್ಕ್ ನ ಮಾಡಿದ್ದೀನಿ ಸರ್, ಇಲ್ಲಿ ನೋಡಿ. ಸರ್, ನಾನು ಹೋಮ್ವರ್ಕ್ ಮಾಡಿಲ್ಲ ಸರ್. ನನ್ನನ್ನು ಕ್ಷಮಿಸ್ಬಿಡಿ ಸರ್. ಈ ತರ ಯಾವತ್ತೂ ಆಗಿಲ್ಲ ಸರ್. ನನಗೆ ನನ್ನ ಮೇಲೇನೆ ನಾಚಿಕೆ ಆಗ್ತಾ ಇದೆ ಸರ್. ಸರ್, ಸ್ವಲ್ಪ ನನ್ನ ಹೋಮ್ವರ್ಕ್ ನ ನೋಡಿ ಅಲ್ಲ, ಎಲ್ಲ ಸರಿಯಾಗಿದೆ. ಓದು ಸರ್. ನಾನು ಕೂಡ ನನ್ನ ಹೋಮ್ವರ್ಕ್ ನ ಮಾಡೇ ಇಲ್ಲ ಸರ್. ಸಾರಿ ಸರ್, ಸೋ ಸಾರಿ. ಸರಿ, ಎಲ್ಲರಿಗೂ ಈಗ ಏನಾಯ್ತು? ಸರ್, ನಾವ್ ಏನ್ ಹೇಳ್ಬೇಕು ಅಂತಿದೀವಿ ಅಂದ್ರೆ, ನಾವು ಹೋಮ್ವರ್ಕ್ ಮಾಡಿಲ್ಲ, ಆದ್ರೆ ನಾವು ಸುಳ್ಳು ಹೇಳೋದಕ್ಕೆ ಇಷ್ಟಪಡ್ಲಿಲ್ಲ. ಅರೆ ವಾ ವಾ ವಾ, ನನ್ನ ಎಮೋಷನಲ್ ಹೀರೋ. ಸರ್ ನನ್ನ ಹೋಮ್ವರ್ಕ್. ಓಕೆ ಡಿಸ್ಟಿಂಕ್ಷನ್. ಎಲ್ಲ ಖಾಲಿ ಹಾಳೆಗಳು
ಡಿಸ್ಟಿಂಕ್ಷನ್ ಎದ್ದೋಳ ಮೇಲೆ ನೀನೊಂದ್ ಸ್ವಲ್ಪ ಗೋಪಾಲ್ ಮತ್ತೆ ಮಾಧವ್ ಹತ್ರ ಒಂದ್ ಸ್ವಲ್ಪ ಕಲ್ತ್ಕೋ ನೋಡು ಅವರು ನಿಜನ ಎಷ್ಟು ಚೆನ್ನಾಗಿ ಒಪ್ಕೊಂಡ್ಬಿಟ್ರು ಅಂತ. ಆದ್ರೆ ನೀನ್ ನೋಡಿದ್ರೆ ಬರೀ ಖಾಲಿ ಹಾಳೆನ ತಗೊಂಡ್ ಬಂದಿದ್ಯಾ ಹೋಮ್ ವರ್ಕ್ ಮಾಡಿದೀನಿ ಅಂತ. ಆದ್ರೆ ಸರ್ ನನ್ನ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಹೌದಾ? ಸರಿ, ಹಾಗಾದ್ರೆ ಕ್ಲಾಸ್ 2+2 ಎಷ್ಟಾಗತ್ತೆ ಅಂತ ಎಲ್ಲಾರು ಹೇಳಿ. ಈಗ ಡಿಸ್ಟಿಂಕ್ಷನ್ ಬರ್ದಿದ್ದಾನೆ ಏನು ಅಂತ ಗೊತ್ತಾ? 2+2 9 ಆಗತ್ತಂತೆ. ನಿಮ್ಮಪ್ಪ ನಿಮ್ಮಮ್ಮ ಸ್ಕೂಲ್ಗೆ ಏನು ಕಳಿಸ್ತಾರೆ ನಿನ್ನನ್ನ? ಗೊತ್ತಾಗಲ್ವಾ ನಿನಗೆ? ಇನ್ ಮೇಲೆ ಹೋಮ್ ವರ್ಕ್ ನ ಕರೆಕ್ಟ್ ಆಗಿ ಮಾಡಬೇಕು ನೀನು, ಗೊತ್ತಾಯ್ತಾ? ಇಲ್ಲಾಂದ್ರೆ ಗೆಟ್ ಔಟ್. ಮತ್ತೆ ನೀವು ನಿಮ್ಮ ಹಾನೆಸ್ಟಿಗೋಸ್ಕರ ನಿಮ್ಮ ಹೋಮ್ ವರ್ಕ್ ಮಾಡೋದಕ್ಕೆ ನಾನು ನಿಮಗೆ ನಾಳೆವರೆಗೂ ಟೈಮ್ ಕೊಡ್ತಾ ಇದ್ದೀನಿ. ಹೋಮ್ ವರ್ಕ್ ಮಾಡ್ಕೊಂಡು ಬೇಗ ಬರಬೇಕು, ಗೊತ್ತಾಯ್ತಾ? ಅಯ್ಯೋ ಸಾರ್, ಹೋಮ್ ವರ್ಕ್ ಮಾಡೋದಕ್ಕೆ 1 ದಿನ ಗಡುವು ಕೊಟ್ರು, ಆದ್ರೆ ಹೋಮ್ ವರ್ಕ್ ನ ಮಾಡೋದು ಯಾರು? ಡಿಸ್ಟಿಂಕ್ಷನ್. ಇಲ್ಲ ಸರ್.